ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾ ದೀಪಾ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಒಂದು ಸೀಕ್ರೆಟ್ ಪದಾರ್ಥವನ್ನು ಬಳಸಿ ಮೃದುವಾದ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಪ್ರತಿ ಒಂದು ಚಪಾತಿ ಉಬ್ಬಿ ಉಬ್ಬಿ ಬರುತ್ತವೆ ಮತ್ತು ಇದು ಚಿಕ್ಕವರು ದೊಡ್ಡವರು ವಯಸ್ಸಾದವರು ಕೂಡ ಆರಾಮವಾಗಿ ತಿನ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು 2 ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾನು ಈ ಹಾಲನ್ನು ತಗೋತಾ ಇದ್ದೀನಿ. ನೋಡಿ, ಸೀಕ್ರೆಟ್ ಪದಾರ್ಥ ಅಂದರೆ ಹಾಲಿನಿಂದ ನಾನು ಈ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನೀರು ಹಾಕ್ತಾಯಿಲ್ಲ, ಎಷ್ಟನ್ನು ಬರೀ ಹಾಲಿನಿಂದನೇ ನಾನು ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ, ನಾವು ನಾರ್ಮಲ್ ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ನಾವು ಹಾಲನ್ನು ಹಾಕ್ಕೊಂಡು ನಾದ್ಕೋದ್ರಿಂದ ಚಪಾತಿ ಅಂತೂ ತುಂಬಾ ಮೃದುವಾಗಿರುತ್ತವೆ. ಸಂಜೆವರೆಗೆ ಇಟ್ಟರೂ ಕೂಡ ತುಂಬಾ ಮೃದುವಾಗಿರುತ್ತೆ. ನೋಡಿ, ಈ ರೀತಿ ಮೇಲಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾವು ಒಂದು ಗಂಟೆದವರೆಗೆ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ನೋಡಿ, ನಿಮ್ಮ ಹತ್ರ ಟೈಮ್ ಇದ್ದರೆ 1 ತಾಸು ನೆನೆಯೋದಕ್ಕೆ ಬಿಡಿ, ಇಲ್ಲಾಂದರೆ ಒಂದು ಅರ್ಧ ತಾಸನ್ನಾದರೂ ನೆನೆಬೇಕು. ನೋಡಿ, ಇವಾಗ 1 ಗಂಟೆ ಆಗಿದೆ. ನಾನು ಇದನ್ನು ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ ನೋಡ್ಬೋದು. ನಾನು ಇಲ್ಲಿ ಗ್ಯಾಸ್ ಕಟ್ಟಿ ಇರುತ್ತಲ್ವ, ಈ ಗ್ಯಾಸ್ ಕಟ್ಟಿ ಮೇಲೆ ಮತ್ತೆ ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡು ನಾನು ಇದನ್ನು ನಾದ್ಕೋತಾ ಇದ್ದೀನಿ. ನೋಡಿ, ಒಂದೇ 1 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಇದನ್ನು ನಾದ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟೊಂದು ಚೆನ್ನಾಗಿ ಬರುತ್ತವೆ ಚಪಾತಿ. ತುಂಬಾ ಮೃದುವಾಗಿ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟೊಂದು ಚೆನ್ನಾಗಿ ಬರುತ್ತವೆ. ನೋಡಿ, ಇವಾಗ ನಾದ್ಕೊಂಡು ನಾನು ಒಂದು ಡಬ್ಬಿಯಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಹಚ್ಚೋದಕ್ಕೆ ಒಂದು ಸ್ವಲ್ಪ ಪುಡಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ. ನೋಡಿ, ನಮಗೆ ಯಾವ ಸೈಜ್ ಚಪಾತಿ ಮಾಡಬೇಕೋ ಆ ಸೈಜಲ್ಲಿ ನಾನು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಪುಡಿ ಹಿಟ್ಟನ್ನು ಹಚ್ಕೊಂಡು ನಾನು ಇದನ್ನು ಇವಾಗ ಲಟ್ಟಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಚಪಾತಿ ಮಾಡುವ ಮಣಿ ಇದ್ದರೆ ನೀವು ಅದ್ರ ಮೇಲೂ ಕೂಡ ಲಟ್ಟಿಸ್ಕೊಳ್ಬೋದು. ನೋಡಿ, ಈ ರೀತಿ ಫುಲ್ ಎಣ್ಣೆಯನ್ನು ಹಚ್ಕೊಳ್ಬೇಕು ಮೊದಲು, ಮತ್ತು ಪುಡಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಮತ್ತು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಮತ್ತೆ ಎಣ್ಣೆಯನ್ನು ಹಚ್ಕೊಂಡು ಪುಡಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಪುಡಿ ಹಿಟ್ಟನ್ನು ಹಚ್ಕೊಂಡು ನಾನು ಬೇಲಣಿಗೆಯಿಂದ ಲಟ್ಟಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಈ ಚಪಾತಿಯನ್ನು ಲಟ್ಟಿಸ್ಕೊಳ್ಬೋದು. ನೋಡಿ, ನಾನು ಯಾವ ರೀತಿ ಲಟ್ಟಿಸ್ತಾ ಇದ್ದೀನಿ ಅಂತ ನೋಡ್ಕೊಳ್ಬೋದು. ತುಂಬಾ ಭಾರ ಹಾಕಿ ಲಟ್ಟಿಸಬಾರ್ದು, ಸ್ವಲ್ಪ ಮೇಲಿಂದ ಮೇಲೆ ನಾವು ಈ ಚಪಾತಿಯನ್ನು ಲಟ್ಟಿಸ್ಕೊಳ್ಬೇಕು. ನೋಡಿ, ಚಪಾತಿ ಅಂತೂ ರೆಡಿ ಆಯಿತು. ಇವಾಗ ಸ್ಟವ್ ಮೇಲೆ ಹಂಚು ಕೂಡ ಚೆನ್ನಾಗಿ ಕಾಯ್ದಿದೆ. ಇದಕ್ಕೆ ಒಂದು ಸ್ವಲ್ಪ ನಾನು ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ಇವಾಗ ಚಪಾತಿಯನ್ನು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಒಂದು ಸ್ವಲ್ಪ ಈ ರೀತಿ ಗುಳ್ಳೆಗಳು ಬರಬೇಕು ಚಪಾತಿಗೆ. ಗುಳ್ಳೆ ಬಂದ ನಂತರ ನಾವು ಒಂದು ಸ್ವಲ್ಪ ಇದನ್ನು ಈ ಸೈಡ್ ಆ ಸೈಡ್ ಈ ಥರ ಸ್ವಲ್ಪ ಜೇರಿಸ್ಕೊಂಡು ನಾವು ಇವಾಗ ಈ ಸೈಡಲ್ಲಿ ತಿರುವಿ ಹಾಕೋಣ. ನೋಡಿ, ಯಾವ ರೀತಿ ಬಲೂನ್ ಥರ ಉಬ್ಬಿ ಬರ್ತಾಯಿದೆ ಅಂತ ನೋಡ್ಬೋದು. ನೋಡಿ, ನಮ್ಮ ಈ ಹಾಲನ್ನು ಹಾಕಿ ಮಾಡೋದರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತವೆ ಮತ್ತು ತುಂಬಾ ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ, ಸಂಜೆವರೆಗೆ ಇಟ್ಟರೂ ಕೂಡ ಇದು ಗಟ್ಟಿ ಆಗೋದಿಲ್ಲ ಚಪಾತಿ, ಇದೇ ರೀತಿ ಸಾಫ್ಟಾಗೇ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡ್ಬೋದು. ಈ ಚಪಾತಿ ಅಂತೂ ರೆಡಿ ಆಯಿತು. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಮತ್ತು ನಾನು ಇನ್ನೊಂದು ಚಪಾತಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಮನೆಯಲ್ಲಿ ಮಕ್ಕಳು ಹಾಲು ಕುಡಿಯೋದಿಲ್ಲ ಅಂತ ಅಂದರೆ ಈ ರೀತಿ ನೀವು ಚಪಾತಿಯಲ್ಲಿ ಹಾಲನ್ನು ಹಾಕಿ ಚಪಾತಿ ಮಾಡಿಕೊಡಿ. ಚಪಾತಿಯನ್ನು ಆರಾಮಾಗಿ ತಿಂತಾರೆ ಮಕ್ಕಳೆಲ್ಲ. ನೋಡಿ ಫ್ರೆಂಡ್ಸ್, ಮಕ್ಕಳಿಗೂ ಅಂತೂ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ನಾನು 2ನೇ ಚಪಾತಿ ಕೂಡ ನಾನು ಸುಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಗುಳೆ ಬಂದ ಮೇಲೆ ನಾವು ಈ ಸೈಡಲ್ಲಿ ತಿರುವಿ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಎಲ್ಲ ಪ್ರತಿಯೊಂದು ಚಪಾತಿ ಇದೇ ರೀತಿ ಬಲೂನ್ ಥರನೇ ಉಬ್ಬಿ ಬರ್ತಾಯಿದೆ. ನೋಡಿ, ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದ್ರೂ ಕೂಡ ಈ ರೀತಿ ಹಾಲನ್ನು ಹಾಕ್ಕೊಂಡು ಚಪಾತಿ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ನೋಡಿ ಫ್ರೆಂಡ್ಸ್, ಚಿಕ್ಕವರಿಗೂ ದೊಡ್ಡವರಿಗೂ ಮತ್ತು ವಯಸ್ಸಾದವರಿಗೂ ಕೂಡ ಈ ಚಪಾತಿ ಆರಾಮವಾಗಿ ತಿನ್ಬಹುದು. ಯಾಕೆಂದರೆ ಇದು ಸಂಜೆವರೆಗೂ ತುಂಬಾ ಸಾಫ್ಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಗಟ್ಟಿ ಆಗೋದಿಲ್ಲ. ನಾವು ನಾರ್ಮಲ್ ಚಪಾತಿ ಮಾಡಿದ್ರೆ ಅದು ಗಟ್ಟಿ ಆಗುತ್ತೆ. 1 ತಾಸು 2 ತಾಸಲ್ಲಿ ಅದು ಗಟ್ಟಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ಚಪಾತಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂತ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಒಂದು ಪ್ಲೇಟಲ್ಲಿ ಚಪಾತಿಯನ್ನು ಇಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಚಪಾತಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟೊಂದು ಸಾಫ್ಟಾಗಿ ಬಂದಿವೆ ಅಂತ. ತುಂಬಾ ಮೃದುವಾಗಿ ಬಂದಿವೆ, ತುಂಬಾ ಸಾಫ್ಟಾಗಿ ಬಂದಿವೆ. ನೋಡಿ, ನಿಮಗೆ ಒಂದು ಚಪಾತಿ ನಾನು ತೋರಿಸ್ತೀನಿ. ನೋಡಿ ಯಾವ ರೀತಿ ನಾನು ಕೈಯಲ್ಲಿ ಮಡಚಿದ್ರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಬೋದು. ನೋಡಿ, ಇದೇ ರೀತಿ ನಾನು ಎಲ್ಲ ಚಪಾತಿಗಳನ್ನು ಮಾಡಿ ಮುಗಿಸಿದ್ದೀನಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗಾಗಿ ಫಸ್ಟ್ ತಲುಪುತ್ತದೆ. ನೋಡಿ,
ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಓಕೆ.